ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಲೋ ಸೈಕಲ್ ಓಟ ಈಗ ಶುರು ಆಗ್ಲಿದೆ. ನಿಧಾನವಾಗಿ ಹೇಳ್ತೀನಿ, ಯಾಕಂದ್ರೆ ಇದು ಸ್ಲೋ ಓಟ ಆಗಿರೋದ್ರಿಂದ ಸೈಕಲ್ ಓಟ ಸಮಯ 3, 2, 1 ವಾವ್, ಸ್ಲೋ ಸ್ಲೋ ಸ್ಲೋ. ಅಷ್ಟೇ, ಒಂದ್ಸತಿ ಕಾಲ್ ಮೇಲ್ ಹೋದ್ಮೇಲೆ ಕೆಳಗಡೆ ಬರೋ ಹಾಗಿಲ್ಲ. ವಿಕ್ರಮ್ ಸ್ಲೋಡಾ, ಕಾಲ್ ಕೆಳಗೆ ಇಟ್ಟು ಮತ್ತೆ ಹಿಂದಿನ ಶುರು ಆಗ್ಬೇಕು. ವಿಕ್ರಮ್ ಸ್ಲೋ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡು. ಗಜಾನನ ತಂಡಕ್ಕೆ ವಿಕ್ರಮ್ ಸಕ್ಕದ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಗುಡ್ ಬೇರೆ ಟ್ರ್ಯಾಕ್ ಹೋಗ್ತಾ ಇದ್ದಾನೆ, ನಿನ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ವೆರಿ ನೈಸ್ ವಿಕ್ರಮ್. ಇದೇ ತರ ಏನಾದ್ರೂ ಕೊನೆ ತಲುಪಿದ್ರೆ ಕಾಲ್ ಮುಟ್ಟದೇ ಇರೋ ಕಾರಣಕ್ಕೆ ಗೆಲುವು ನಿಮ್ದೇ ಆಗ್ಬೋದೇನೋ. ಅಂಡ್ ಹಾಗಂತ ನೀನ್ ಬಿಡಬೇಡ ಮಗನೇ. ಸೂಪರ್ ವಿಕ್ರಮ್. ಅವ್ರೇನಾದ್ರು ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಬಿದ್ರೆ ಕೆಳಗಡೆ ಕನ್ಫ್ಯೂಸ್ ಆಗಬೇಡಿ. ಆರಾಮ್ಸೆ. ವೆರಿ ಗುಡ್. ಇದೇ ರೀತಿ ಅತಿ ವೇಗವಾಗಿ ಅಲ್ಲ, ಗುರಿ ಮುಟ್ಟಿ ತುಂಬಾ ಸ್ಲೋ ಆಗಿ ಗುರಿ ತಲುಪಬೇಕು. ವೆರಿ ನೈಸ್. ಅತಿ ವೇಗ. ಹಂಗಾದ್ರೆ ಇಲ್ಲಿ ಇನ್ನೂ ಅವಕಾಶವಿದೆ. ಹಲೋ, ಸೈಕಲ್ ಮುಟ್ತು ಅಲ್ಲಿ. ಮಾಡ್ರು. ಹಲೋ, ಸೈಕಲ್ ಮುಟ್ತು ಅಲ್ಲಿ. ಇವ್ನು ನೋಡು, ಕಾಲ್ ಕೆಳಗಡೆ ಇಟ್ಟಿದ್ದು ಸೈಕಲ್ ಚಕ್ರ ರೀಚ್ ಆಗಿತ್ತು. ಬಾ ಇಲ್ಲಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಏನ್ ಗೊತ್ತಾ, ಬರ್ಬೇಕಾದ್ರೆ ಇಬ್ರು ತಪ್ಪು ಮಾಡಿದಿರಿ. ನಮ್ ಟೀಮ್ ತಪ್ಪು ಮಾಡಿಲ್ಲಮ್ಮ. ನಮ್ ಟೀಮು ಚಕ್ರಕ್ಕೆ ತಾಕಿದ್ಮೇಲೆ ಅವರು ನೆಲದ ಮೇಲೆ ಕಾಲಿಟ್ಟಿದ್ದು. 2 ಟೈರ್ ಕ್ರಾಸ್ ಆದ್ಮೇಲೆ ನೀವು ಕಾಲಿಡ್ಬೋದು. ಇಲ್ಲ ಅಂದ್ರೆ ಅದು ಮತ್ತೆ ರೀಮ್ಯಾಚ್ ಆಗ್ಲೇಬೇಕು. ಬಾ ದರ್ಶನ್, ರೆಡಿ? ಗೊತ್ತಾಯ್ತಲ್ಲ, ಕಾಲ್ ಕೆಳಗಡೆ ಇಡೋ ಆಗಿಲ್ಲ. ಒಂದ್ ಕೆಲ್ಸ ಮಾಡೋಣ, ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಇಟ್ರೆ ಎಷ್ಟ್ ಸತಿ ಕಾಲ್ ಕೆಳಗಿಟ್ರು ಅಂತ ಲೆಕ್ಕಕ್ಕೆ ತಗೊಳ್ಳೋಣ. ಆ ಕೌಂಟ್ ಪ್ರಕಾರ ದರ್ಶನ್ ರೆಡ್ ಟೀಮ್ ಅವರು 4 ಸಲ ಕಾಲಿಟ್ಟಿದ್ದಾರೆ. ಸತಿ ಪಾಪ. ರೆಡಿ, 1 ಗೋ. ಸ್ಲೋ ಆಗಿ ಮಗ, ಅಷ್ಟೇ ಸ್ಲೋ ಆಗಿ. ವೆರಿ ನೈಸ್ ವಿಕ್ರಮ್, ವೆರಿ ನೈಸ್. ಯಾರು ಎಷ್ಟು ಕಾಲ್ ಇಟ್ರು ಕೂಡ ನಾನು ನೋಡ್ತೀನಿ. ಒಂದ್ ಕೆಲಸ ಮಾಡಿ, ನೀನ್ ರೆಡ್ ಟೀಮ್ ನೋಡು, ನಾನು ಬ್ಲೂ ಟೀಮ್ ನೋಡ್ತೀನಿ. ಯಾಕೆ ಹೇಳ್ಬಿಡು, ನಾವ್ ನೋಡ ಅಗತ್ಯ ಇಲ್ಲ. ಕಾಲಿಡಲ್ಲ ವಿಕ್ರಮ್, ನೋಡ್ತಾ ಇದೀನಿ. ಯಾಕೆ ಇಡಲ್ಲ ಕಾಲ್, ನೋಡೋಣ ವಿಕ್ರಮ್. ಸ್ಲೋ. ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್. ಸ್ಲೋ. ಬೇರೆ ಟ್ರ್ಯಾಕ್ ಹೋಗಿಲ್ಲ. ಸೂಪರ್ ವಿಕ್ರಮ್, ವೆರಿ ಗುಡ್ ರಕ್ಷಿತಾ. ಸೂಪರ್ ಟ್ರ್ಯಾಕ್, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ತೊಂದ್ರೆ ಇಲ್ಲ. ವೆರಿ ಗುಡ್. ಯಾ ವೆರಿ ಗುಡ್ ದರ್ಶನ್. ಯಾವ್ದೇ ಕಾರಣಕ್ಕೂ ಕಾಲಿಡ್ಬೇಡ ಮಗ. ಅವ್ರು ಕಂಟಿನ್ಯೂ ಮಾಡು. ವಿಕ್ರಮ್ 1, ವಿಕ್ರಮ್ 2, ವಿಕ್ರಮ್ 2. ನಮ್ ಹುಡುಗ ಕಾಲ್ ಇಟ್ಟೇ ಇಲ್ಲ, ಹಾಗಾಗಿ ನಮ್ ಹುಡುಗ ಮುಂದೆ ಇದ್ದಾನೆ. ವೆರಿ ಗುಡ್ ಮಗ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಸೂಪರ್. ಹುಷಾರ್. ಮತ್ತೆ ಕಾಲಿಟ್ಟ 2 ಸತಿ, 3 ಸತಿ ಕಾಲಿಟ್ಟ. 3 ಸತಿ. ಒಂದ್ಸತಿ ಕೂಡ ಇಟ್ಟಿಲ್ಲ ಮಗ. ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ವೆರಿ ಗುಡ್. 3 ಸತಿ. ಇಲ್ಲಿ 3 ಸತಿ ಆಯ್ತು. ಇಲ್ಲಿ 3 ಸತಿ ಆಯ್ತು. 3 ಸತಿ ಆಯ್ತು. ಕ್ರಾಸ್ ಮಾಡ್ಕೊಂಡ್ ಮಗ, ಕ್ರಾಸ್ ಮಾಡಿ. ಫ್ಯಾಂಟಾಸ್ಟಿಕ್. ಕಾಲು ಕೆಳಗಡೆ ಹಿಡಿದೆ ಕಂಪ್ಲೀಟ್ ಮಾಡಿದಾನೆ ನಮ್ಮ ದರ್ಶನ್ ಹಾಗೂ ದಕ್ಷಿತಾ. ಈಗ ದ ರಿಯಲ್ ಫೈಟ್, ಟೈ ಬ್ರೇಕರ್ ನಡೀತಾ ಇದೆ ಬಿಟ್ವೀನ್ ವಿಕ್ರಮ್ ಹಾಗೂ ದರ್ಶನ್. 3, 2, 1 ಸ್ಲೋ. ಕರೆಕ್ಟ್ ಆಗಿ ಹೋಗ್ತಾ ಇದ್ರಿ. ಅದೇ ಪೇಸ್ ಮಗ, ಅದೇ ಪೇಸ್. ಜಾಸ್ತಿ ನೀನ್ ಬ್ರೇಕ್ ಯೂಸ್ ಮಾಡಿದ್ರೆ ಕಾಲ್ ಕೆಳಗಿಡ್ತೀಯ. ಹಾಗಾಗಿ ಬ್ರೇಕ್ ನ ಜಾಸ್ತಿ ಬಳಸದೆ ಮುಂದಕ್ಕೆ ಹೋಗಿ ಮುನ್ನುಗ್ಗಿ. ವೆರಿ ಗುಡ್ ವಿಕ್ರಮ್, ಮಾಡ್ತಿದ್ಯಾ. ಟ್ರ್ಯಾಕ್ ತಪ್ಪಿ ಹೋಗೋ ಆಗಿಲ್ಲ. ಯಾವ್ದೇ ಕಾರಣ ದರ್ಶನ್ ಬಿಡಬೇಡ ಮಗನೇ. ನಂಬಬೇಕು. ಹಂಗೆ ಮೇಂಟೈನ್ ಮಾಡ್ಕೊ. ಅಲ್ಲಿ ಕಾಲ್ ಕೆಳಗಡೆ ಬೀಳ್ತಾ ಇದೆ. ಏನಿಲ್ಲ ವಿಕ್ರಮ್, ಆರಾಮಾಗಿ ಜಗ್ಗಪ್ಪನ ಕಡೆ ಹೋಗೋ. ಜಗ್ಗಪ್ಪ ಕರೀತಾವನೆ. ದರ್ಶನ್ ಗುಡ್ ಜಾಬ್ ರಾ, ಗುಡ್ ಜಾಬ್ ಮಗನೇ. ಅವ್ರು ಹೋಗ್ಲಿ, ನೀನ್ ಆರಾಮಾಗಿ 10 ಫೀಟ್ ಇದ್ದಾಗ ಸ್ವಲ್ಪ ಸರ್ಕಸ್ ಮಾಡ್ಬೇಕಿದ್ರೆ
ವೆರಿ ಅಷ್ಟೇ. ಗುಡ್ ದರ್ಶನ್ ಅಷ್ಟೇ, ಆ ಕಡೆ ಅಷ್ಟೇ. ಹೋಗ್ಬಿಡು ಹೇಳ್ತೀನಿ ಜಗಪ್ಪ ನೋಡು, ಕರೀತಾವ್ನೆ ಇಲ್ಲಿ ತುಂಬಾ ಸ್ಲೋ ಮಾಡಕ್ ಹೋಗ್ತಾ ಇದ್ದಾನೆ ಅಲ್ಲೇನೋ ಎಡವಟ್ಟು ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಏನಾಗಲ್ಲ ನೋಡಿ, ಬಿಟ್ಟು ವಿಕ್ರಮ್ ಏನಾಗಲ್ಲ ಯಾರು ಸ್ಲೋ ಆಗಿ ದರ್ಶನ್ ಕಡೆ come on. reach ಅದು ಆಗ್ತಾರೋ ಅದು ಅವ್ರೇ ಅದು winner. ಅದು ಮಗನೇ ಅದು ಓ ಹೋಗು, ಇದು ಹೋಗು ದರ್ಶನ್, ಇದು ಹೋಗು. ಆಟದ- ದರ್ಶನ್, ಹೋಗು. ಅದು ವೆರಿ ಗುಡ್ Very ದರ್ಶನ್ nice. ಬರ್ಲಿ Come ಚಪ್ಪಾಳೆ on, ಬಂದು ದರ್ಶನ್, ದರ್ಶನ್ fast ಆಗಿ ಏಯ್, ಹೋಗು. ಇಲ್ಲಿ Fast ಆಗಿ ಹೋಗು, ದರ್ಶನ್. ಮಗ 2 ಫೀಟ್ ಮುಂದೆ ಹೋಗು ನೋಡೋಣ ನನ್ನ ಮೇಲೆ ನಂಬಿಕೆಯಿಂದ ರಕ್ಷಿತಾನೇ ನನ್ನ ಸೈಕಲ್ ಕೂತ್ಕೊಂಡಿದ್ದಾರೆ ನೀನ್ ಯಾವ ಲೆಕ್ಕ ಕೂತ್ಕೋ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಅಲ್ಲಿ ಬೇಡ ಅಲ್ಲಿ ಬಂಪಿ ಇದೆ ಬಂಪಿ ರೈಡ್ ಹಾಕೋಲ್ ಮಳೆ ಟ್ರ್ಯಾಕ್ ಅಲ್ಲಿ ಇರ್ಬೇಕಂದ್ರೆ ಸೈಕಲ್ ತರ ಓಡಿಸ್ತಾ ಇಲ್ಲ ಗದ್ದೆಲೆಲ್ಲೋ ಹೋಗ್ತಾ ಇದೆಯಾ ಏನ್ ಗೊತ್ತಾ ಆ ಗದ್ದೆಯಲ್ಲಿ ಓಡಿಸೋ ಅಂತ ಆ ಮಜಾನೇ ಬೇರೆ ಅಂತ ಬೆಳಕಿನ ಕವಿತೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಅದು ಸಂಪೂರ್ಣ ಉಚಿತವಾಗಿ ಸ್ಲೋ ಸೈಕಲ್ ಓಟ ಈಗ ಶುರು ಆಗ್ಲಿದೆ ನಿಧಾನವಾಗಿ ಹೇಳ್ತೀನಿ ಯಾಕಂದ್ರೆ ಇದು ಸ್ಲೋ ಓಟ ಆಗಿರೋದ್ರಿಂದ ಸೈಕಲ್ ಓಟ ದ ಸಮಯ 3 Go. ವಾವ್ ಸ್ಲೋ ಸ್ಲೋ ಅಷ್ಟೇ ಒಂದ್ಸತಿ ಕಾಲ್ ಮೇಲ್ ಹೋದ್ಮೇಲೆ Slow. ಕೆಳಗಡೆ ಬರೋ ಹಾಗಿಲ್ಲ ವಿಕ್ರಮ್ ಸ್ಲೋಡಾ ನೀವು ಕಾಲ್ ಕೆಳಗೆ ಇಟ್ಟು ಮತ್ತೆ ಹಿಂದಿನ ಶುರು ಆಗ್ಬೇಕು ವಿಕ್ರಮ್ ಸ್ಲೋ ಅಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡು ಗಜಾನನ ತಂಡಕ್ಕೆ ವಿಕ್ರಮ್ ಸಕ್ಕದ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಗುಡ್ ಬೇರೆ ಬ್ಯಾಲೆನ್ಸ್ track ಗೆ ಹೋಗ್ತಾ ಇದ್ದಾನೆ, ನಿನ್ track ಅಲ್ಲಿ ಹೋಗ್ಬೇಕು. ವೆರಿ ನೈಸ್ ವಿಕ್ರಮ್ ಇದೇ ತರ ಏನಾದ್ರೂ ಕೊನೆ ತಲುಪಿದ್ರೆ ಕಾಲ್ ಮುಟ್ಟದೇ ಇರೋ Super. ಕಾರಣಕ್ಕೆ ಗೆಲುವು ನಿಮ್ದೇ ಆಗ್ಬೋದೇನೋ ಅಂಡ್ ಹಾಗಂತ ನೀನ್ ಬಿಡಬೇಡ ಮಗನೇ ಸೂಪರ್ ವಿಕ್ರಮ್ ಅವ್ರೇನಾದ್ರು ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಬಿದ್ರೆ ಕೆಳಗಡೆ ನಿಧಾನ ವಿಕ್ರಮ್ ಕಾನ್ಸಂಟ್ರೇಟ್ ಕನ್ಫ್ಯೂಸ್ ಆಗಬೇಡಿ ಕಾನ್ಸಂಟ್ರೇಟ್ ಆರಾಮ್ಸೆ ಎಸ್ Very ವೆರಿ ಗುಡ್ ಇದೇ ರೀತಿ ಅತಿ ವೇಗವಾಗಿ ಅಲ್ಲ ಗುರಿ ತುಂಬಾ ಮುಟ್ತೀಯ ಸ್ಲೋ ವಿಕ್ರಮ್ ಆಗಿ ಗುರಿ ಗುರಿ ತಲುಪಬೇಕು ಮುಟ್ತೀಯ ವೆರಿ ನೈಸ್ ಅತಿ ವೇಗ ಕಾಲ್ ಮುಟ್ದ ಸೈಕಲ್ ಮುಟ್ತು ಅಲ್ಲಿ. ಹಂಗಾದ್ರೆ ಇಲ್ಲಿ ಇನ್ನೂ ಅವಕಾಶವಿದೆ ಇನ್ನೂ ಅವಕಾಶವಿದೆ ಹಲೋ ಸೈಕಲ್ ಮುಟ್ತು ಅಲ್ಲಿ ಮಾಡ್ರು ಹಲೋ ಸೈಕಲ್ ಮುಟ್ತು ಅಲ್ಲಿ ಇವ್ನ್ ನೋಡು Complete ಮಾಡ್ಬೋದಿತ್ತಲ್ಲ ಮಗ? ವಿಕ್ರಮ್ ಕಾಲ್ ಕೆಳಗಡೆ ಇಟ್ಟಿದ್ದು ಸೈಕಲ್ ಚಕ್ರ ರೀಚ್ ಆಗಿತ್ತು ಬಾ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಏನ್ ಗೊತ್ತಾ ಬರ್ಬೇಕಾದ್ರೆ ಇಬ್ರು ತಪ್ಪು ಮಾಡಿದಿರಿ ನಮ್ ಟೀಮ್ ತಪ್ಪು ಮಾಡಿಲ್ಲಮ್ಮ ಕಾಲ್ ನಮ್ ಕೆಳಗೆ ಟೀಮು ಇಟ್ಟು. ಅಲ್ಲ ನಮ್ ಟೀಮು ಚಕ್ರಕ್ಕೆ ತಾಕಿದ್ಮೇಲೆ ಅವರು ನೆಲದ ಮೇಲೆ ಕಾಲಿಟ್ಟಿದ್ದು ಎರಡು ಟೈರ್ ಕ್ರಾಸ್ ಆದ್ಮೇಲೆ ನೀವು ಕಾಲಿಡ್ಬೋದು ಇಲ್ಲ ಅಂದ್ರೆ ಅದು ಮತ್ತೆ ರೀಮ್ಯಾಚ್ ಆಗ್ಲೇಬೇಕು ಬಾ ದರ್ಶನ್ ರೆಡಿ ಗೊತ್ತಾಯ್ತಲ್ಲ ಕಾಲ್ ಕೆಳಗಡೆ ಹಿಡೋ ಆಗಿಲ್ಲ ಒಂದ್ ಕೆಲ್ಸ ಮಾಡೋಣ ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಇಟ್ರೆ ಆ ಎಷ್ಟ್ ಸತಿ ಕಾಲ್ ಕೆಳಗಿಟ್ರು ಅಂತ ಲೆಕ್ಕಕ್ಕೆ ತಗೊಳ್ಳೋಣ ಆ ಕೌಂಟ್ ಪ್ರಕಾರ ದರ್ಶನ್ ರೆಡ್ ಟೀಮ್ ಅವರು 4 ಸಲ ಕಾಲಿಟ್ಟಿದ್ದಾರೆ ಎರಡೇ ಸತಿ ಪಾಪ ರೆಡಿ 1 ಸ್ಲೋ ಮಗ ಅಷ್ಟೇ ಸ್ಲೋ ಆಗಿ ವೆರಿ ನೈಸ್ ವಿಕ್ರಮ್ ವೆರಿ ನೈಸ್ ಯಾರು ಎಷ್ಟು ಕಾಲ್ ಇಟ್ರು ಕೂಡ ನಾನು ನೋಡ್ತೀನಿ ಒಂದ್ ಕೆಲಸ ಮಾಡಿ ನೀನ್ ರೆಡ್ ಟೀಮ್ ನೋಡು ನಾನು ಬ್ಲೂ ಟೀಮ್ ನೋಡ್ತೀನಿ ಯಾಕೆ ಹೇಳ್ಬಿಡು ನೀನ್ ಇಲ್ಲ ಅಂದ್ರೆ ಹೇಳ್ಬಿಟ್ರೆ ನಾವ್ ನೋಡ ಅಗತ್ಯ ಇಲ್ಲ ಕಾಲಿಡಲ್ಲ ವಿಕ್ರಮ್ ನೋಡ್ತಾ ಇದೀನಿ ಯಾಕೆ ಇಡಲ್ಲ ಕಾಲ್ ನೋಡೋಣ ವಿಕ್ರಮ್ ಸ್ಲೋ ವಿಕ್ರಮ್. ವೆರಿ ಗುಡ್ ವಿಕ್ರಮ್ ವೆರಿ Record. ಗುಡ್ ವಿಕ್ರಮ್ ವೆರಿ ಗುಡ್ ವಿಕ್ರಮ್ ಸ್ಲೋ ಬೇರೆ ಟ್ರ್ಯಾಕ್ ಹೋಗಿಲ್ಲ ಸೂಪರ್ ವಿಕ್ರಮ್ ವೆರಿ ಗುಡ್ ರಕ್ಷಿತಾ ಸೂಪರ್
ಸೂಪರ್ ಟ್ರ್ಯಾಕ್ ಎಲ್ ಬೇಕಾದ್ರೂ ಹೋಗ್ಬೋದು, ತೊಂದ್ರೆ ದರ್ಶನ್ ಇಲ್ಲ. ವೆರಿ ಗುಡ್. ಯಾ ವೆರಿ ಗುಡ್ ದರ್ಶನ್. ಯಾವ್ದೇ ಕಾರಣಕ್ಕೂ ಕಾಲಿಡ್ಬೇಡ ಮಗ. ಅವ್ರು ಕಂಟಿನ್ಯೂ ಮಾಡು. ವಿಕ್ರಮ್ ಒಂದು, ವಿಕ್ರಮ್ ಎರಡು, ವಿಕ್ರಮ್ ಒಂದು, ಎರಡು. ನಮ್ ಹುಡುಗ ಕಾಲಿಟ್ಟೇ ಇಲ್ಲ, ಹಾಗಾಗಿ ನಮ್ ಹುಡುಗ ಮುಂದೆ ಇದ್ದಾನೆ. ವೆರಿ ಗುಡ್ ಮಗ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಸೂಪರ್. ಹುಷಾರ್ ಹುಷಾರ್. ಮತ್ತೆ ಕಾಲಿಟ್ಟ 2 ಸತಿ, 3 ಸತಿ ಕಾಲಿಟ್ಟ, 3 ಸತಿ. ನಮ್ಮವರು ಒಂದ್ಸತಿ ಕೂಡ ಇಟ್ಟಿಲ್ಲ ಮಗ. ನೋಡಿ ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ. ವೆರಿ ಗುಡ್ 3 ಸತಿ. ಇಲ್ಲಿ 3 ಸತಿ ಆಯ್ತು, ಇಲ್ಲಿ 3 ಸತಿ ಆಯ್ತು, 3 ಸತಿ ಆಯ್ತು. ಕ್ರಾಸ್ ಮಾಡ್ಕೊಂಡ್ ಮಗ, ಕ್ರಾಸ್ ಮಾಡಿ. ಫ್ಯಾಂಟಾಸ್ಟಿಕ್. ಕಾಲು ಕೆಳಗಡೆ ಹಿಡಿದೆ ಕಂಪ್ಲೀಟ್ ಮಾಡಿದಾನೆ ನಮ್ಮ ದರ್ಶನ್ ಹಾಗೂ ದಕ್ಷಿತಾ. ಈಗ ದ ರಿಯಲ್ ಫೈಟ್, ಟೈ ಬ್ರೇಕರ್ ನಡೀತಾ ಇದೆ ಬಿಟ್ವೀನ್ ವಿಕ್ರಮ್ ಹಾಗೂ ದರ್ಶನ್. 3, 2, 1 ಸ್ಲೋ. ಕರೆಕ್ಟ್ ಆಗಿ ಹೋಗ್ತಾ ಇದ್ರಿ, ಅದೇ ಪೇಸ್ ಮಗ, ಅದೇ ಪೇಸ್. ಜಾಸ್ತಿ ನೀನ್ ಬ್ರೇಕ್ ಯೂಸ್ ಮಾಡಿದ್ರೆ ಕಾಲ್ ಕೆಳಗೆ ಇಡ್ತೀಯಾ, ಹಾಗಾಗಿ ಬ್ರೇಕ್ ನ ಜಾಸ್ತಿ ಬಳಸದೆ ಮುಂದಕ್ಕೆ ಹೋಗಿ ಮುನ್ನುಗ್ಗಿ. ವೆರಿ ಗುಡ್ ವಿಕ್ರಮ್, ಚೆನ್ನಾಗಿ ಮಾಡ್ತಿದ್ಯಾ. ಟ್ರ್ಯಾಕ್ ತಪ್ಪಿ ಹೋಗೋ ಆಗಿಲ್ಲ. ಯಾವ್ದೇ ಕಾರಣ ದರ್ಶನ್ ಬಿಡಬೇಡ ಮಗನೇ, ಗೆಲುವು ನಮ್ದಾಗ್ಬೇಕು. ಹಂಗೆ ಮೇಂಟೈನ್ ಮಾಡ್ಕೊ. ಅಲ್ಲಿ ಕಾಲ್ ಕೆಳಗಡೆ ಬೀಳ್ತಾ ಇದೆ. ಏನಿಲ್ಲ ವಿಕ್ರಮ್, ಆರಾಮಾಗಿ ಓಡು ಮಗ. ಜಗ್ಗಪ್ಪನ ಕಡೆ ಹೋಗೋ ದರ್ಶನ್. ಜಗ್ಗಪ್ಪ ಕರೀತಾವನೆ. ದರ್ಶನ್ ಗುಡ್ ಜಾಬ್ ರಾ, ಗುಡ್ ಜಾಬ್ ಮಗನೇ. ಅವ್ರು ಹೋಗ್ಲಿ, ನೀನ್ ಆರಾಮಾಗಿ ಹೋಗು ವಿಕ್ರಮ್. 10 ಫೀಟ್ ಇದ್ದಾಗ ಸ್ವಲ್ಪ ನೀನ್ ಸರ್ಕಸ್ ಮಾಡ್ಬೇಕಿದ್ರೆ ವೆರಿ ಗುಡ್ ದರ್ಶನ್. ಹೇಳ್ತೀನಿ, ಜಗ್ಗಪ್ಪ ಕರೀತಾವನೆ. ಇಲ್ಲಿ ತುಂಬಾ ಸ್ಲೋ ಮಾಡಕ್ ಹೋಗ್ತಾ ಇದ್ದಾನೆ, ಅಲ್ಲೇನೋ ಎಡವಟ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾರು ಸ್ಲೋ ಆಗಿ ದರ್ಶನ್ ಅದು ಮಗನೇ, ಅದು ಅದು ಓ ಇದು ಅದು ವೆರಿ ಗುಡ್ ದರ್ಶನ್. ಬರ್ಲಿ ಚಪ್ಪಾಳೆ ಬಂದು ದರ್ಶನ್. ಇಲ್ಲಿ 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 ಮಗ 1-2 ಫೀಟ್ ಮುಂದೆ ಹೋಗೋ ನೋಡೋಣ. ನನ್ನ ಮೇಲೆ ನಂಬಿಕೆಯಿಂದ ರಕ್ಷಿತಾನೇ ನನ್ನ ಸೈಕಲ್ ಕೂತ್ಕೊಂಡಿದ್ದಾರೆ. ನೀನ್ ಯಾವ ಲೆಕ್ಕ ಕೂತ್ಕೋ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಅಲ್ಲಿ ಬೇಡ, ಅಲ್ಲಿ ಬಂಪಿ ಇದೆ, ಬಂಪಿ ರೈಡ್. ಅಕುಲ್ ಮಳೆ, ನೀನ್ ಟ್ರ್ಯಾಕ್ ಅಲ್ಲಿ ಇರ್ಬೇಕಂದ್ರೆ ಸೈಕಲ್ ತರ ಓಡಿಸ್ತಾ ಇಲ್ಲ, ಗದ್ದೆಲೆಲ್ಲ ಹೋಗ್ತಾ ಇದೀಯಾ. ಏನ್ ಗೊತ್ತಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಂತ ಮ್ಯಾಜಿಕ್ ನೋಡಿ. ಈಗ ಇಷ್ಟೊತ್ತು ನಿಮ್ಗೆ 4 ಕಾಲಿತ್ತು, ಈಗ ಎಷ್ಟು ಕಾಲಿದೆ ಹೇಳಿ? 3 ಇದೆ. ಇದು ಅಕುಲ್ ಪವಾಡ, ಗೊತ್ತಾಯ್ತಮ್ಮ ನಿನ್ಗೆ? ನಿನ್ನ ಪವಾಡ ಬಿಡು, ರುದ್ರ ಒಂದ್ ಪವಾಡ ಮಾಡ್ತಾ ಇದ್ದಾನೆ ಅಲ್ಲಿ ಮೂಲೆಯಲ್ಲಿ. ಅದನ್ನ ನೋಡ್ತಾ ಇಲ್ಲ ನೀನು. ರುದ್ರ ಒಂಥರ ಮೈ ಎಲ್ಲ ಬೆಚ್ಚಿಕ್ ಮಾಡ್ಕೋತಾವನಿ. ಏ ಹೌದಾ? ಅಂಡ್ ಇಲ್ಲಿ ರೋಬೋಟಿಕ್ ಇದಾನೆ ಹುಡುಗ. ಮಗ ಹೆಂಗ್ ಹೋಗ್ತೀಯ ಗೊತ್ತಿಲ್ಲ ಮಗ, ರೋಬೋ ನೀನು. ಮಗ ಇಲ್ಲಿ ಮಾತ್ರ ರೋಬೋ ತರ ಹೋಗ್ಬೇಡ ಕಣೋ. ಇಲ್ಲ ಮೇಡಮ್, ನನ್ನ ಹೆಸರು ನವೀನ. ನನ್ನ ಹೆಸರಲ್ಲಿದೆ ನಾವಿನ್ನ.
ಏನ್ ಕಲ್ತೆ ಬಿಡ್ಬೋದು Lovely. ನೀನು. ಭಾವನಾ ನಂದೊಂದ್ ಪ್ರಶ್ನೆ, ಅವ್ನ್ ನಿನ್ ಕೈಗೆ ಈಸಿಯಾಗಿ ಸಿಗ್ತಾ ಇದ್ದಾನೆ, ನೀನ್ ಅವ್ನ್ ಹಿಡ್ಕೋಬೇಕಾ ಅವ್ನ್ ನೀನ್ ಹಿಡ್ಕೋಬೇಕಾ? ನಾನೇ ಹಿಡ್ಕೋಬೇಕಾಗಿರೋ ನೋಡಮ್ಮ ಪರಿಸ್ಥಿತಿ ಬಂದ್ಬಿಟ್ಟು. ಕೇಳಿಲ್ಲಿ, ಭಾವನ ಗನ್ನು ಅವನು ಬುಲೆಟ್, ಹಾ. ಹಂಗಿದ್ರೇನೆ ಒಂದು ಎತ್ತಾಕೊಂಡು ಹೋಯ್ತಿರ್ಬೇಕು. ಅರ್ಥ ಆಯ್ತೇನಮ್ಮ? ಅಷ್ಟೇ. ಆದ್ರೆ ಅವ್ನ್ ಇಲ್ಲೂ ಹಿಂಗ್ ಮಾಡ್ಬಿಟ್ರೆ ಅಂತ ನನಗೆ ಭಯ. ಮಾಡ್ತಾನೆ. ಮಾಡೋ ಮಾಡೋ ವಿಜಯ್. ಹಂಗೆ ಅದೊಂದು ಕಾಮನ್ ಸ್ಟೆಪ್ ಅದಕ್ಕಲ್ಲ. ಹೌದೌದು. ಇದು ಸ್ಟೆಪ್ ಎಲ್ಲ ಮಾಡ್ಬೇಡ ಕಣ್ರೋ, ಕರೆಕ್ಟ್ ಆಗಿ ಆಡ್ಬೇಕು. ಯು ಟೆಲ್, ಯು ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಗೇಮ್ ಇನ್ ಇಂಗ್ಲಿಷ್ ಪ್ಲೀಸ್. ಓನ್ಲಿ ಇಂಗ್ಲಿಷ್. 4 legs, Ah. but tied 3 legs. Ah. Oh my god. You talk, bro. ಟಾಕ್. What is this hell? ಅವನು ಯು ಶಟ್ ಅಪ್ ಯು ಕೇಂದ್ರಾಳ ಮನೆ ಹಾಳ. Akka big. ಅಕ್ಕ 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 ಬಿಗ್ ಏನ್ಲ? ಅಕ್ಕ ಬಿಗ್ ಅಂದ್ರೆ ಅಕ್ಕ ದೊಡ್ಡದಾಗಿದ್ದಾರೆ ಪಕ್ಕದಲ್ಲಿ, ನಾನು ಚಿಕ್ಕದಾಗಿದ್ದೀನಿ ಅಂತ ಅರ್ಥ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ವಾಟ್ ಇಸ್ ದ ನೇಮ್ ಆಫ್ ದ ಗೇಮ್ ಡಾ? 3 legs walking. ವಾಕಿಂಗ್ ಅಂತ Correct ಕಣ. ಮಗ, 3 leg Correct. ಓಟ ಇದು. ನೀನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ. 3 leg ವಾಕಿಂಗು 3 ಜನ ವಾಕ್ ಮಾಡ್ಕೊಂಡು ಹೋಗಿ, ಓಕೆನಾ? ಟೆನ್ಷನ್ ಓಡ್ಬೇಕು. ಇದು 3 ಕಾಲಿನ ಓಟ, ಇದು ಹಳ್ಳಿ ಆಟ. ರೆಡಿ. Okay? ಗೆದ್ದವ್ರಿಗೆ ಇರುತ್ತೆ ಒಂದು ಪಾಠ. ನೀವೆಲ್ಲ ಯಾರಪ್ಪ ಭರ್ಜರಿ ಬ್ಯಾಚುಲರ್ಸ್, ಡಿಕೆಡಿ ಜೋಡಿಗಳು. ಆ ಜೋಡಿ ಜೀವನ ಹೇಗಿರ್ಬೇಕು ಅಂದ್ರೆ ಲಯ ತಪ್ಪದೆ ಸಾಗಬೇಕು ಅಂದ್ರೆ ಒಬ್ರೊಬ್ರು ಹೊಂದಾಣಿಕೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ನೋಡಿ, ನೀವು ಇಲ್ಲಿಂದ ಆನ್ ದ ಟೈಮ್ ಗೋ ಆ ಕೊನೆವರೆಗೂ ಹೋಗ್ತೀರಾ, ಅಲ್ಲಿ ತಿರುಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀರಾ. ಯಾರು ಅತಿ ವೇಗವಾಗಿ ತಲುಪ್ತಾರೋ ಅವರೇ ಈ ಒಂದು 3 ಕಾಲಿನ ಆಟದ ವಿನ್ನರ್. ಅಂಡ್ ಈ 3 ತಂಡಗಳಲ್ಲಿ ಬ್ಲೂ ತಂಡ ಏನಾದ್ರೂ 2 ಜೋಡಿಗಳು ಗೆದ್ಬಿಟ್ರೆ, ನೀವು 1 ಜೋಡಿ ಗೆದ್ರೆ ಅವರೇ ಗೆದ್ದಂಗೆ. ಹಾಗಾಗಿ ಅತಿ ಹೆಚ್ಚಿನ ಜೋಡಿಗಳು ಗೆಲ್ಬೇಕಿಲ್ಲಿ. ಅದಕ್ಕೆ ತಂಡಗಳಾಗಿ ಬಂದಿದ್ದೀರಾ ನೀವು. ಆಲ್ ದ ವೆರಿ ಬೆಸ್ಟ್ ಗೈಸ್. ನನ್ನ ರೆಡ್ ಟೀಮು, ನಾನು ಈಗಲೇ ಹೇಳ್ತಾ ಇದೀನಿ ಕೇಳಿ, ಇನ್ನೊಂದ್ಸತಿ ಸೋತ್ರೆ ಇನ್ನೊಂದು ಆಟ ಆಡ್ತೀವಿ ಅಷ್ಟೇ. ಅಲ್ವಾ? ನಾವು ಗೆದ್ರೆ ಇನ್ನೊಂದು ಆಟ ಆಡ್ತೀವಿ. Ready-ಯಾ? ರೆಡಿ ಆನ್ ದ ಕೌಂಟ್ ಆಫ್ 3, 2, 1 ಗೋ. ಕಮ್ ಆನ್ ಬ್ಲೂ ಟೀಮ್, ಬ್ಲೂ ಟೀಮ್. ಓಡು ಮಗ, ಓಡು ಮಗ, ಓಡು. ಅನ್ಕೊಂಡೆ ಇಲ್ಲೇನೋ ಎಡವಟ್ಟು ಆಗತ್ತೆ ಅಂತ ಅನ್ಕೊಂಡೆ. ಗಿಲ್ಲಿ. ವೆರಿ ಗುಡ್ ಮಗ, ವೆರಿ ಗುಡ್, ವೆರಿ ಗುಡ್. ಒಂದೇ ಕಾಲು. ಹನಿ, ವೆರಿ ಗುಡ್ ಹನಿ, ಹನಿ, ವೆರಿ ಗುಡ್ ಹನಿ. ವೆರಿ ಗುಡ್ ಬೃಂದ, ವೆರಿ ಗುಡ್ ಆನಂದ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್ ಬೃಂದ, ಆನಂದ, ವೆರಿ ಗುಡ್. ಬೇಗ ಬೇಗ, ವೆರಿ ಸೂಪರ್. ವಿಜಯಶಾಲಿ ಯಾರು? ಬೇಗ ಬೇಗ ಮಗ, ಬೇಗ ಮಗ, ಓಡು, ಓಡ್ಲಾ ಓಡ್ಲಾ. 3. ಗಿಲ್ಲಿ ವಾಪಸ್ ಹೋಗೋಲೆ. ಯಾರೋ ಇವನು. ಗಿಲ್ಲಿ ನಟ ಅಂತ. ಗಿಲ್ಲಿ ಗೂಬೆ. ಅನು, ನೀನು ಒಪ್ಕೊಳ್ಳೇಬೇಕು. ಹೌದು. ಗೆಲುವಿನ ಹಾದಿ ಮುಟ್ಟಿದ್ದು ಬೇರೆ ಯಾರು ಅಲ್ಲ, ಹೌದು. ರೆಡ್ ಟೀಮ್. ರೆಡ್ ಟೀಮ್ ಇಂದ ಮೊದಲು ಬಂದಿದ್ದು ಇಟ್ ಇಸ್ ಭಾವನಾ ಅಂಡ್ ವಿಜಯ್. ಕಮ್ ಆನ್ ಬಾವು. ಎರಡನೇ ತಂಡ ಇಟ್ ಇಸ್ ರುದ್ರ ಹಾಗೂ ಆಶಾ. ಹಾಗಾಗಿ ಗೆದ್ದಿದ್ದು ನಮ್ಮ ರೆಡ್ ತಂಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಆನಂದ್ ಹಾಗೂ ಚೈತ್ರ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಹೇಳಿ, ನಿಮ್ಮ ಮದುವೆ ಹೇಗಿತ್ತು? ಮುಂಚೆಯಿಂದ ನಾನು ಅನ್ಕೊಂಡಿರೋದೇನಂದ್ರೆ ಮದುವೆ ಯಾವ ತರ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಪಲ್ ಆಗಿ ಆಗ್ತೀವಾ, ಗ್ರ್ಯಾಂಡ್ ಆಗಿ ಆಗ್ತೀವಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನ ಗ್ರ್ಯಾಂಡ್ ಆಗಿರ್ಬೇಕು. ವಾವ್, ವೆರಿ ವೆಲ್ ಸರ್. ನಮ್ಮ ಬದುಕು ಸಂಭ್ರಮಿಸ್ಬೇಕು, ಕರೆಕ್ಟ್. ಆ ತರ. ಆಮೇಲೆ ಹೆಣ್ಣೆತ್ತವರು ತುಂಬಾ ಕಷ್ಟಪಟ್ಟಿರ್ತಾರೆ, ನನಗೂ ಅಕ್ಕ ಇದ್ದಾರೆ. ಒಂದೊಂದು ರೂಪಾಯಿನೂ ತುಂಬಾ ಕಷ್ಟಪಟ್ಟಿರ್ತಾರೆ ಅವರು. ನಾವ್ ಯಾವ ತರ ಮಾಡಿದ್ರು ಜನ ಏನಾದ್ರು ಅಂದೇ ಅಂತಾರೆ, Correct. ಏನಾದ್ರೂ ಒಂದು ಕೊರತೆ ಹಾಗೆ ಅಂತಾನೆ ಇರ್ತಾರೆ. ಯಾರಿಗೂ ಹೊರೆ ಆಗೋದು ಬೇಡ, ನಾವು ಚೆನ್ನಾಗಿ ಬದುಕು ತೋರ್ಸೋಣ ಅನ್ನೋದಷ್ಟೇ ಇದೆ. ವೆರಿ ನೈಸ್. ಇಡೀ ಕುಟುಂಬದವರು ಇಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಆನಂದ್ ಅವರೇ, ನಿಮ್ಮ ಕುಟುಂಬ ಎಲ್ಲ ಇಲ್ಲಿದೆ. ಸೊ ಹಿರಿಯರು ಬಂದಿದ್ದಾರೆ, ಎಲ್ಲರ ಹತ್ರ ಆಶೀರ್ವಾದ ತಗೊಂಡ್ಬಿಡಿ. ನಮ್ಮ ತಾಯಿ ತಂದೆ ಇಬ್ರು ಲವ್ ಮ್ಯಾರೇಜ್. ಹಾ 1970s ಅಲ್ಲಿ ಉದಯಭಾನು ಆರ್ಕೆಸ್ಟ್ರಾ ಅಂತ, ಅಲ್ಲಿ ನಮ್ಮಮ್ಮ ನಮ್ಮಪ್ಪ ಇಬ್ರು ಸಿಂಗರ್ಸ್. 1970s ಯಾರು ಪ್ರಪೋಸ್ ಮಾಡಿದ್ ಫಸ್ಟ್ ಅವರೇನೇನೆ. ಅವರೇ ಏನಂದ್ರು ಬಂದ ತಕ್ಷಣ? ನಾನು ನಿನ್ನನ್ನು ಮದುವೆ ಆಗ್ಬೇಕು, ನಾನು ಇಷ್ಟಪಟ್ಟಿದ್ದೀನಿ. ಡೈರೆಕ್ಟೇ ಲವ್ ಗಿವ್ ಇಲ್ವೇ ಇಲ್ಲ, ಮದ್ವೆನೆ ಕಲ್ತ್ಕೊಳ್ಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.